ನಮಸ್ತೆ, ನಾನು ಜೋಸೆಫ್ ಲೋಬೋ ಶಂಕರಪುರ. ಜೋಸೆಫ್ ಲೋಬೋ ಶಂಕರಪುರ ನನ್ನ ಯೂಟ್ಯೂಬ್ ಚಾನಲ್ಗೆ ಮಗದೊಮ್ಮೆ ಎಲ್ಲ ನನ್ನ ರೈತ ಮಿತ್ರರಿಗೆ ಸ್ವಾಗತ ಸುಸ್ವಾಗತ. ಪ್ರೀತಿಯ ರೈತ ಮಿತ್ರರೇ, ಇವತ್ತು ನಾನು ನಿಮಗೆ ಒಂದು ವಿಶೇಷ ಗಿಡದ ಪರಿಚಯ ಮಾಡ್ತಾ ಇದ್ದೇನೆ. ಬನ್ನಿ, ಹಾಗಾದರೆ ಅದು ಯಾವ ಗಿಡ ಅಂತ ನೋಡುವ. ಕರಾವಳಿಯಲ್ಲಿ ಅಥವಾ ಇನ್ನಿತರ ಕಡೆ ತುಂಬ ಜನರಿಗೆ ಒಂದು ನೇರಳೆ ಗಿಡದ ಬಗ್ಗೆ ಡೌಟ್ ಇರ್ತದೆ. ಅಥವಾ ಬ್ಲೂ ಕಲರ್ ನೇರಳೆ ಅಥವಾ ಬ್ಲೂ ಜಾವಾ ಪ್ಲಮ್ ಅಂತ ಇದಕ್ಕೆ ಕರಿತೇವೆ. ಇದನ್ನು ಹಲವಾರು ಜನ ನರ್ಸರಿಗಳಿಂದ ಅಥವಾ ಬೇರೆ ಬೇರೆ ಕಡೆಗಳಿಂದ ತಂದು ನಾಟಿ ಮಾಡಿದಿರಿ. 7, 8, 10 ವರ್ಷ ಆದರೂ ಅದರ ಫಸಲು ಬಂದಿಲ್ಲ. ಇದು ಪ್ರತಿಯೊಬ್ಬರಿಗೂ ಆಗಿರುವಂಥ ಅನುಭವ, ನನಗೂ ಆಗಿದೆ. ಆದರೆ ಇದೊಂದು ವಿಶೇಷ ವೆರೈಟಿ, ಬ್ಲೂ ನೇರಳೆಯಲ್ಲಿ ಒಂದು ವಿಶೇಷ ವೆರೈಟಿ ಥಾಯ್ ಕಿಂಗ್ ಅಂತ, ಥೈಲ್ಯಾಂಡ್ ಕಿಂಗ್ ಅಂತ ಇದಕ್ಕೆ ಕರೀತಾರೆ. ಒಂದು ನೇರಳೆ ದೊಡ್ಡ ನೆಲ್ಲಿ ಗಾತ್ರಕ್ಕೆ ಬರ್ತದೆ. ಕಡಿಮೆ ಅಂದರೆ ಒಂದು 100 ಗ್ರಾಮ್ಗಿಂತ ಮೇಲಿದೆ ಆ ಒಂದು ನೇರಳೆ. ಅಷ್ಟು ಒಂದು ತೂಕಕ್ಕೆ ಬರುವಂಥ ಒಂದು ವಿಶೇಷ ವೆರೈಟಿ. ಹೆಲ್ತ್ ಬೆನಿಫಿಟ್, ಕಲ್ಲರ್ ಎಲ್ಲ ಸೇಮ್, ಟೇಸ್ಟ್ ಸೇಮ್, ನಮ್ಮ ಲೋಕಲ್ ನೇರಳೆ ಹಾಗೆ ಇದೆ. ಒಳ್ಳೆ ಟೇಸ್ಟ್ ಇರುವಂಥ ಒಂದು ಹಣ್ಣು. ಹಾಗಾದರೆ ಬನ್ನಿ, ಆ ಗಿಡವನ್ನು ತೋರಿಸ್ತೇನೆ. ನೋಡಿ, ಇಲ್ಲಿ ಇರುವಂಥದ್ದು ಇದು ಥಾಯ್ ಕಿಂಗ್ ನೇರಳೆ ಗಿಡ. ಇದನ್ನು ನಾನು ಗ್ರೋ ಬ್ಯಾಗಲ್ಲೇ ಬೆಳೆಸಿದ್ದೇನೆ. ಕಡಿಮೆ ಸಮಯದಲ್ಲಿ ಅಂದರೆ ಕೇವಲ 1.5 ವರ್ಷಕ್ಕೆ ಇದು ಫಸಲು ಬಿಡುವಂಥ ಒಂದು ವಿಶೇಷ ವೆರೈಟಿ. ಇದು 100% ಇದು ಹಣ್ಣು ಬಿಡ್ತದೆ. ಪ್ಲಸ್ ಇದು ಸ್ವಲ್ಪ ಗಿಡನೂ ಕಾಸ್ಟ್ಲಿ ಇದೆ. ನೋಡಿ, ಇಲ್ಲಿ ಕಾಣ್ತದೆ ತಮಗೆ. ಗ್ರೋ ಬ್ಯಾಗಲ್ಲೇ ನಾನು ಇದನ್ನು ಬೆಳೆಸಿದ್ದೇನೆ. ಥಾಯ್ ಕಿಂಗ್ ನೇರಳೆ ಅಂತ, ಗ್ರಾಫ್ಟೆಡ್ ಸಸ್ಯ. ನಾಟಿ ಮಾಡಿ ಕೇವಲ 1.5 ವರ್ಷಕ್ಕೆ ಫ್ಲವರ್ ಬಂದಿದೆ. ಇದರಲ್ಲಿ ತುಂಬ ಗೊಂಚಲು ಫ್ಲವರಿಂಗ್ ಆಗಿತ್ತು. ಆದರೆ ಕಾರಣಾಂತರಗಳಿಂದ, ವೆದರ್ ಸಮಸ್ಯೆಯಿಂದ ಹೂಗಳು ಕರಟಿ ಹೋಗಿ ಕೆಲವು ಹಣ್ಣುಗಳು, ನೋಡಿ ಇಲ್ಲಿ ಕಾಣ್ತವೆ, ಹಣ್ಣುಗಳು ಮಾತ್ರ ಈ ರೀತಿಯ ಹಣ್ಣುಗಳು ಉಳಿದಿವೆ. ಇದರಲ್ಲಿ ನೋಡಿ ಎಷ್ಟೊಂದು ದೊಡ್ಡ ಗಾತ್ರಕ್ಕೆ ಇಲ್ಲಿ ಹಣ್ಣು ಬೆಳೆದಿದೆ. ನೋಡಿ, ಈ ರೀತಿಯಾಗಿ ಹಣ್ಣು ಬರ್ತದೆ. 1.5 ವರ್ಷಕ್ಕೆ ಫ್ಲವರಿಂಗ್ ಬಿಟ್ಟರೆ ಕೆಲವೇ ದಿನಗಳಲ್ಲಿ, ಅಂದರೆ ಫ್ಲವರಿಂಗ್ ಆಗಿ ಅದು ಕಾಯಿ ಕಚ್ಚಿ ಸಾಧಾರಣ ಒಂದು 35ರಿಂದ 40 ದಿವಸಕ್ಕೆ ಹಣ್ಣಾಗಿ ನಮಗೆ ಕೊಯ್ಲಿಗೆ ಕಾಯಿ ರೆಡಿ ಆಗ್ತದೆ. ಒಳ್ಳೆ ಟೇಸ್ಟ್ ಇರುವಂಥ ಹಣ್ಣು. ಇದಕ್ಕೇನು ವಿಶೇಷವಾದಂಥ ಆರೈಕೆ ಅಗತ್ಯ ಇಲ್ಲ. ಅಂದರೆ ಫರ್ಟಿಲೈಸರ್, ಕೆಮಿಕಲ್ ಇತ್ತರ ವಸ್ತುಗಳನ್ನು ಹಾಕುವಂಥ ಅವಶ್ಯಕತೆ ಇರುವುದಿಲ್ಲ. ಸಾವಯವ ರೀತಿಯಲ್ಲಿ ನಾನು ಕೇವಲ ಗೊಬ್ಬರದ ನೀರನ್ನು ಕೊಟ್ಟು ಇದನ್ನು ಬೆಳೆಸಿದ್ದೇನೆ. ಸ್ವಲ್ಪ ಕಂಪೋಸ್ಟ್ ಹಾಕಿದ್ದೇನೆ, ಈಸಿಯಾಗಿ ಬರ್ತದೆ. ಬನ್ನಿ, ಹಾಗಾದರೆ ಈ ಹಣ್ಣನ್ನು ಇವತ್ತು ನಾನು ಕೊಯ್ಲು ಮಾಡ್ತಾ ಇದ್ದೇನೆ. ಯಾವ ರೀತಿ ಇದೆ ಅಂತ ನೋಡೋಣ ಬನ್ನಿ. ತುಂಬ ದೊಡ್ಡ ಗಾತ್ರದ ನೇರಳೆ ಹಣ್ಣು ಇದು. ನೋಡಿ, ನೋಡಲು ಎಷ್ಟೊಂದು ಆಕರ್ಷಕವಾಗಿದೆ ಇದು. ನೋಡಿ, ಇಲ್ಲಿ ಕೊಯ್ಲು ಮಾಡ್ತಾ ಇದ್ದೇನೆ. ತುಂಬ ಸಣ್ಣ ಗಾತ್ರದ ಸೀಡನ್ನು ಇದರಲ್ಲಿ ಹೊಂದಿದೆ. ತುಂಬ ಪಲ್ಪ್ ಇದೆ. ನೋಡಿ, ಸೀಡ್ ಸಣ್ಣ ಗಾತ್ರದ, ತುಂಬ ಪಲ್ಪ್ ಇದೆ. ಇಷ್ಟೊಂದು ಸುಂದರವಾಗಿದೆ ಒಳಗಡೆ ಹಣ್ಣು. ನೋಡಿ, ಇದರ ರುಚಿಯನ್ನು ಸವಿಯೋಣ. ತುಂಬ ಸಿಹಿಯಾಗಿದೆ, ಏನು ಡಿಫ್ರೆನ್ಸ್ ಇಲ್ಲ ನಮ್ಮ ಲೋಕಲ್ ನೇರಳೆಗೆ ಮತ್ತು ಇದಕ್ಕೆ. ಎರಡನೇದಾಗಿ, ಈ ಗಿಡಗಳು ಇವಾಗ ನರ್ಸರಿಗಳಿಗೆ ಅಥವಾ ಕೆಲವೊಂದು ಕಡೆ ಬಂದಿವೆ. ಆದ ಕಾರಣ ತುಂಬ ಕಾಸ್ಟ್ಲಿ ಇದೆ ಗಿಡ. ಸಣ್ಣ ಗಿಡಕ್ಕೆ ಮಿನಿಮಮ್ ಒಂದು 1,500ದಿಂದ ಹಿಡಿದು 7,500, 8,500 ತನಕನೂ ಇದಕ್ಕೆ ರೇಟ್ ಇದೆ. ಒಂದೊಂದು ಕಡೆ ಒಂದೊಂದು ಥರದ ರೇಟ್ ಇದೆ. ಗಿಡದ ಮತ್ತು ಗಿಡದ ಸೈಜಿನ ಮೇಲೆ ಡಿಪೆಂಡ್ ಇರ್ತದೆ. ಪ್ರತಿಯೊಬ್ಬರು ಇಂಥ ಗಿಡವನ್ನು ಬೆಳೆಸಿ ಅತಿ ವೇಗವಾಗಿ ಹಣ್ಣನ್ನು ಪಡೆಯಬಹುದು. ಈಸಿಯಾದಂಥ ಒಂದು ಗಿಡವನ್ನು ಬೆಳೆಸಿ ಟೇಸ್ಟ್ ಆದಂಥ ಒಂದು ಹಣ್ಣನ್ನು ಪಡೆಯಬಹುದು. ಇದನ್ನು ಬೆಳೆಸುವಾಗ ಅತಿಯಾದ ಯಾವುದೇ ಕೆಮಿಕಲ್ ಫರ್ಟಿಲೈಸರ್ ಕೊಡುವಂಥ ಅವಶ್ಯಕತೆ ಇಲ್ಲ. ಸಾವಯವ ರೀತಿಯಲ್ಲಿ, ಅಂದರೆ ಕಂಪೋಸ್ಟು, ಕೊಟ್ಟಿಗೆ ಗೊಬ್ಬರ, ಇನ್ನಿತರ ಕೆಲವೊಂದು ಸಾವಯವ ಗೊಬ್ಬರಗಳನ್ನು ಬಳಸಿ ಈಸಿಯಾಗಿ ಇದನ್ನು ಬೆಳೆಸಬಹುದು. ಇದಕ್ಕೆ ಯಾವುದೇ ರೀತಿಯ ಅಷ್ಟೊಂದು ಕೀಟಗಳ ಬಾಧೆ ಇರುವುದಿಲ್ಲ. ರಸ ಹೀರುವ ಕೀಟಗಳ ಬಾಧೆ ಮಾತ್ರ ಇರುತ್ತದೆ. ಇದಕ್ಕೆ ನಾನು ನಿಂಬೆಸಿಡಿನ್ ಎನ್ನುವ ಒಂದು ಕಹಿ ಬೇವಿನ ಎಣ್ಣೆಯನ್ನು ಮಾತ್ರ ಸ್ಪ್ರೇ ಕೊಡ್ತಾ ಇದ್ದೇನೆ. ಅದು ಬಿಟ್ಟರೆ ಬೇರೆ ಏನು ಇದಕ್ಕೆ ಕೀಟ ಬಾಧೆ ಅಷ್ಟೊಂದು ಇರುವುದಿಲ್ಲ. ಕೇವಲ 1.5 ವರ್ಷಕ್ಕೆ ಬರುವಂಥ ಒಂದು ಈಸಿ ಹಣ್ಣಿನ ಗಿಡವನ್ನು ತಾವು ಮನೆಯಲ್ಲಿ ಬೆಳೆಸಿರಿ. ಸ್ವಲ್ಪ ಕಾಸ್ಟ್ಲಿ ಇದ್ದರೂ ಅತಿ ಟೇಸ್ಟ್ ಹಾಗೂ ತುಂಬ ಹೆಲ್ತ್ ಬೆನಿಫಿಟ್ಗಳನ್ನು ಹೊಂದಿರುವಂಥ ಈ ಹಣ್ಣು ತಾವು ಬೆಳೆಸಿರಿ, ಸೇವಿಸಿ ಅಂತ ಹೇಳುತ್ತಾ ಇವತ್ತಿನ ಈ ವಿಡಿಯೋವನ್ನು ಮುಗಿಸ್ತೇನೆ. ಧನ್ಯವಾದಗಳು. ಜೋಸೆಫ್ ಲೋಬೋ ಶಂಕರಪುರ.